ಬೃಹಸ್ಪತೆ ಅತಿಯದರ್ಯೋ ಅರ್ಹ ಅದ್ವಿಪದ್ವಿಭಾತಿ ಕ್ರತುಮಜ್ಜನೇಶು. ನನ್ನ ಆತ್ಮೀಯ ಮೀನರಾಶಿಯ ವೀಕ್ಷಕರಿಗೆ ತಮಗೆಲ್ಲರಿಗೂ ನಮಸ್ಕಾರಗಳು. ವೀಕ್ಷಕರೇ, ನಾವು ಇವತ್ತಿನ ವಿಡಿಯೋದಲ್ಲಿ ಈ ಮೀನರಾಶಿಯವರಿಗೆ 2024ನೇ ಇಸ್ವಿ ಹಾಗೆ ಪೂರ್ತಿಯಾಗಿ ಒಂದು ವರ್ಷದ್ದು ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಪ್ರತಿ ತಿಂಗಳು ಗ್ರಹಗಳ ಬದಲಾವಣೆ ಆಗ್ತಾನೆ ಇರುತ್ತೆ. ರವಿ, ಶುಕ್ರ, ಕುಜ, ಬುಧ ಇವರೆಲ್ಲರೂ ಪ್ರತಿ ತಿಂಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ತಾನೆ ಇರ್ತಾರೆ. ಹಾಗೆ ಬದಲಾಗುವಾಗ ಅನೇಕ ರೀತಿಯ ಬದಲಾವಣೆಗಳು ಕೂಡ ಆಗ್ತಾ ಇರುತ್ತವೆ. ಆದರೂ ಕೂಡ ಒಂದು ಅಪ್ರಾಕ್ಸಿಮೇಟ್ಲಿ ವಿಶೇಷವಾಗಿ ಈ ಗುರು ಮತ್ತು ಶನಿಯ ಒಂದು ಸ್ಥಿತಿಯನ್ನು ನೋಡ್ಕೊಂಡು ಬಿಟ್ಟು ನಾವು ಒಂದು ಅಂದಾಜನ್ನು ತಿಳ್ಕೊಳ್ಬಹುದು 2024 ಮೀನರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು. ಸೊ ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಯಾವುದಾದ್ರೂ ಪ್ರಶ್ನೆ ಇತ್ತು ಅಂತಂದರೂ ಕೂಡ ನಮ್ಮನ್ನು ಸಂಪರ್ಕಿಸಿ. ನೋಡಿ, ಮೀನರಾಶಿಯವರಿಗೆ ಮುಖ್ಯವಾಗಿ ಗುರು ಒಳ್ಳೆಯ ಅನುಕೂಲಕರವಾಗಿದ್ದಾನೆ ಮೇ ತಿಂಗಳವರೆಗೆ. ಅಲ್ಲಿವರೆಗೆ ದ್ವಿತೀಯ ಸ್ಥಾನದಲ್ಲಿರುವಂಥ ಗುರು ನಿಮಗೆ ಎಲ್ಲ ರೀತಿಯ ಸೌಖ್ಯವನ್ನ ಅನುಕೂಲವನ್ನ ಕೊಡ್ತಾನೆ. ಉದ್ಯೋಗದಲ್ಲಿ ಯಶಸ್ಸು, ಆರ್ಥಿಕವಾಗಿ ಒಳ್ಳೆಯ ಲಾಭವನ್ನ ತಂದು ಕೊಡ್ತಾನೆ. ಆಮೇಲೆ ಶಾರೀರಿಕವಾದಂತಹ ಸೌಖ್ಯವನ್ನ ಕೂಡ ನೀಡ್ತಾನೆ. ಆದರೆ ಮೇ ತಿಂಗಳ ನಂತರ ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಸೊ ಮೂರನೇ ಗುರು ಮೀನರಾಶಿಯವರಿಗೆ ಆಗ್ತಾನೆ. ಹಾಗಾಗಿ ವಿಶೇಷವಾಗಿ ಏನೋ ತೊಂದರೆ ಕೊಡುವಂತಹ ವಿಷಯ ಏನಿಲ್ಲ. ಆದರೂ ಕೂಡ ಗುರುಬಲ ಸ್ವಲ್ಪ ಮಟ್ಟಿಗೆ ನಿಮಗೆ ಕಡಿಮೆಯಾಗುತ್ತೆ. ಅದರ ಜೊತೆಗೆ ಈಗ ಮೀನರಾಶಿಯಲ್ಲಿರುವಂತಹ ರಾಹು ಕೂಡ ಅನೇಕ ಪ್ರಕಾರದ ಉಪದ್ರವವನ್ನು ನಿಮಗೆ ನೀಡ್ತಾನೆ. ವಿಶೇಷವಾಗಿ ನೋಡಿ, ಶಾರೀರಿಕ ಸೌಖ್ಯಕ್ಕೆ ತೊಂದರೆಯನ್ನು ಕೊಡ್ತಾನೆ ಅಂತಂದರೆ ಪದೇ ಪದೇ ಅನಾರೋಗ್ಯವನ್ನು ಉಂಟು ಮಾಡೋದು. ಇದರ ಜೊತೆಗೆ ನೋಡಿ, ನಿಮಗೆ ಶನಿಯ ಸಾಡೆ ಪ್ರಭಾವ ಕೂಡ ತೋರಿಸ್ತಾ ಇದೆ. ಒಂದು ಮಾನಸಿಕ ತೊಂದರೆ, ಶಾರೀರಿಕ ತೊಂದರೆ ಸದಾಕಾಲ ಇರತಕ್ಕದ್ದು, ಅದರ ಪರಿಹಾರವನ್ನ ಮೇಲಿಂದ ಮೇಲೆ ಮಾಡ್ಕೊಳ್ತಾ ಇರಿ. ಆದರೂ ಕೂಡ ಶನಿಯ ಪ್ರಭಾವ ನಿಮ್ಮ ಮೇಲೆ ಇದ್ರೂ ಕೂಡ ಅನೇಕ ದೊಡ್ಡ ದೊಡ್ಡ ಕೆಲಸಗಳು ಕೂಡ ನಿಮ್ಮಿಂದ ಆಗತ್ತೆ. ಈ ಶಾರೀರಿಕ ಸೌಖ್ಯ ಮತ್ತು ಮಾನಸಿಕ ಸೌಖ್ಯವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರತಿ ದಿವಸ ಸಾಧ್ಯವಾದಷ್ಟು ಶನಿಯ ಸ್ತೋತ್ರಾದಿಗಳನ್ನು ಪಠನ ಮಾಡಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗುವುದರಿಂದಲೂ ಕೂಡ ನಾವು ಶನಿಯ ಪೀಡೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು. ಪ್ರತಿ ಅಮಾವಾಸ್ಯೆಯ ದಿವಸ ನಿಮ್ಮ ಹತ್ರ ಯಾವುದಾದರೂ ಶನಿ ದೇವಸ್ಥಾನ ಇದ್ದರೆ ಅಲ್ಲಿ ಒಂದು ತೈಲಾಭಿಷೇಕವನ್ನ ಮಾಡಿಕೊಳ್ಳಿ. ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ, 2024ರಲ್ಲಿ ಇದು ಈಗಿನ ನಿಮಗೆ ಪ್ರಾರಂಭದ ಕಾಲ, ಶನಿಯ ತೊಂದರೆ ಇರತಕ್ಕದ್ದು. ಹಾಗಾಗಿ ಸ್ವಲ್ಪ ಶನಿಯ ಪರಿಹಾರವನ್ನು ನೀವು ಯಾವಾಗಲೂ ಮಾಡಿಕೊಳ್ಳಿ. ಹಾಗಾಗಿ ಈ ವರ್ಷಾವಧಿಯ ಕಾಲ ನಾನು ಹೇಳಿದೆ ಆಗಲೇ, ವರ್ಷದ ಮಧ್ಯಾವಧಿ ಅಂತಂದರೆ ಮೇ ತಿಂಗಳವರೆಗೆ ಸಾಧಾರಣವಾಗಿ ಸಂಪೂರ್ಣವಾಗಿ ಒಳ್ಳೆಯ ಫಲವನ್ನು ನೀವು ಅನುಭವಿಸ್ತೀರಾ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಮಧ್ಯಮ ಫಲವನ್ನು ಅನುಭವಿಸ್ತೀರಾ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ತೊಂದರೆ ಇದೆ. ಹಾಗಾಗಿ ಮನಸ್ಸನ್ನು ಬಹಳ ಗಟ್ಟಿಯಾಗಿ ಮಾಡಿಕೊಂಡು ಅಭ್ಯಾಸಾದಿಗಳಲ್ಲಿ ತೊಡಗಿಸಿಕೊಳ್ಳತಕ್ಕದ್ದು. ಹಾಗಿದ್ದರೆ ಅವರು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿನ ಅನುಕೂಲ ಇದೆ. ಅದರಲ್ಲೂ ವಿಶೇಷವಾಗಿ ವಕೀಲಿ ವೃತ್ತಿ ಮಾಡುವವರಿಗೆ, ಡಾಕ್ಟರ್ಸ್ಗಳಿಗೆ ಈ ಮೀನರಾಶಿಯಲ್ಲಿ ಇದ್ದರೆ ಈ ವರ್ಷ ಪೂರ್ತಿ ನಿಮ್ಮ ವೃತ್ತಿಗೆ ಅನುಕೂಲಕರವಾಗಿ ಇರುತ್ತೆ. ಮತ್ತು ಈ ಒಂದು ವರ್ಷದ ಅವಧಿಯಲ್ಲಿ ನೀವು ಅನೇಕ ಪ್ರಕಾರದ ಖರೀದಿಗಳನ್ನು ಕೂಡ ಮುಂದುವರಿಸುತ್ತೀರಿ. ಅದು ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಸ್ಥಿರಾಸ್ತಿ, ಈ ಖರೀದಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ. ಹಾಗಾಗಿ ಅದರಿಂದ ಆ ಸ್ಥಿರಾಸ್ತಿಯಿಂದ ಒಳ್ಳೆಯ ಅನುಕೂಲತೆ ನಿಮಗೆ ಉಂಟಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ವರ್ಷ ಪೂರ್ತಿ ಒಂದು ಶನಿಯ ಪರಿಹಾರವನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ಮೇ ತಿಂಗಳ ನಂತರ ಗುರು ಜಪವನ್ನು ಮಾಡಿಸ್ತಾ ಬನ್ನಿ. ದೇವಾನಾಂಚ ಋಷೀಣಾಂಚ ಅನ್ನೋ ಮಂತ್ರವನ್ನು
ಪುರಾಣೋಕ್ತ ಗುರು ಮಂತ್ರ, ಈ ಮಂತ್ರವನ್ನು ಪಠನೆ ಮಾಡುವುದರಿಂದಲೂ ಕೂಡ ಪುನಃ ಗುರುಬಲ ಚೆನ್ನಾಗಿ ಇರುತ್ತೆ. ನಿಮಗೆ ನೀವು ಮಾಡುವಂಥ ಎಲ್ಲ ಕಾರ್ಯದಲ್ಲೂ ಯಶಸ್ಸು ಖಂಡಿತವಾಗಿಯೂ ಇರುತ್ತೆ. ಇದರ ಜೊತೆಗೆ ನಾವು ಮಾಡುವಂಥ ಕಾರ್ಯ ಚೆನ್ನಾಗಿದ್ದರೆ ನಮಗೆ ಯಾವುದೇ ರೀತಿಯ ಗ್ರಹಗಳ ಬಾಧೆ ಖಂಡಿತವಾಗಿಯೂ ಆಗೋದಿಲ್ಲ. ಅದನ್ನು ನಾವು ಶಮನ ಮಾಡಿಕೊಳ್ಳತಕ್ಕದ್ದು. ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ.